ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಂಗೈಯಲ್ಲಿ ಆರೋಗ್ಯ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಸೆಪ್ಟೆಂಬರ್ ತಿಂಗಳು ಬಂತು ಅಂದರೆ ನಾವು ನಮ್ಮ ಎಜುಕೇಷನ್ ಫೀಲ್ಡ್ನಲ್ಲಿ ಬರುವಂಥ ಎಲ್ಲ ಶಿಕ್ಷಕರು ಹಾಗೂ ಬೋಧಕರಿಗೆ ಕೃತಜ್ಞತೆಯಿಂದ ವಂದಿಸುವಂತಹ ತಿಂಗಳು ಅಂತ ಹೇಳ್ಬೋದು. ಈ ಶೈಕ್ಷಣಿಕ ಗುರುಗಳ ಜೊತೆಗೆ ನಮ್ಮ ಜೀವನದಲ್ಲಿ ಅನೇಕ ಪಾಠಗಳನ್ನು ತಿಳಿಸುವಂತಹ ಉತ್ತಮವಾದ ಅಥವಾ ಮುಖ್ಯವಾದ ಗುರುಗಳನ್ನು ಮರೆತು ಬಿಡ್ತೇವೆ. ಯಾರಪ್ಪ ಈ ಗುರುಗಳು ಅಂದರೆ ಇವರೇ ಡಾರ್ಕ್ ಗುರುಗಳು. ಇವರು ನಿಮ್ಮ ಜೊತೆಗೇ ಇದ್ದು ಅವರ ಅವಶ್ಯಕತೆಗಳನ್ನೆಲ್ಲ ಪೂರೈಸಿಕೊಂಡು ನಿಮಗೆ ಅವರ ಅವಶ್ಯಕತೆ ಇದ್ದಾಗ ಸರಿಯಾದ ಸಮಯದಲ್ಲಿ ಕೈ ಎತ್ತುತ್ತಾರೆ. ಇನ್ನೊಬ್ಬರಿಗೆ ಮೋಸ ಮಾಡಿ ಬೀಗುವವರಿಗೆ ಪರ್ಸ್ನಲ್ ವಿಷಯಗಳನ್ನು ಹೇಳಿಕೊಂಡಿದ್ದರೆ ಅದನ್ನು ಡಂಗೂರ ಸಾರಿಸಿ ಬರುತ್ತಾರೆ. ಬರೀ ಮೋಸ, ಕಪಟ, ಸುಳ್ಳಿನಿಂದ ತುಂಬಿರುವಂತಹ ಇಂಥ ವ್ಯಕ್ತಿತ್ವವನ್ನು ಹೊಂದಿರುವ ವ್ಯಕ್ತಿಗಳು ನಮಗೆ ಯಾವಾಗಲೂ ಒಳ್ಳೆಯದನ್ನೇ ಮಾಡುವ, ಒಳ್ಳೆಯದನ್ನೇ ಬಯಸುವಂತಹ ವ್ಯಕ್ತಿಯಾಗಿ ಕಾಣಿಸಿಕೊಳ್ಳುತ್ತಾರೆ. ಇಂತಹ ವ್ಯಕ್ತಿಗಳು ನಮಗೆ ನಮ್ಮ ಜೀವನದಲ್ಲಿ ನಾವು ಹೇಗೆ ಇರಬಾರದು ಎನ್ನುವುದಕ್ಕೆ ರೋಲ್ ಮಾಡೆಲ್ಗಳಾಗಿರುತ್ತಾರೆ. ಇನ್ನು ಕೆಲವರನ್ನು ನಾವು ಅತಿ ಎತ್ತರದ ಸ್ಥಾನದಲ್ಲಿ ಇಟ್ಟು ಗೌರವಿಸುತ್ತೇವೆ, ಆದರೆ ಅವರಿಗೆ ಆ ಯೋಗ್ಯತೆ ಇರುವುದೇ ಇಲ್ಲ. ಅಂತಹ ವ್ಯಕ್ತಿಗಳು ಏನೇ ಸರ್ಕಸ್ ಮಾಡಿದರೂ ಹೆಚ್ಚು ಕಾಲ ಆ ಸ್ಥಾನದಲ್ಲಿ ಉಳಿಯೋದಿಲ್ಲ. ಅವರ ಯೋಗ್ಯತೆಗೆ ಮೀರಿದ ಸ್ಥಾನವನ್ನು ಕೊಟ್ಟಿರುವುದು ನಮ್ಮ ತಪ್ಪು. ಹಾಗಾದರೆ ನೆಕ್ಸ್ಟ್ ಏನು ಮಾಡಬೇಕು? ಸುಮ್ಮನೆ ನಕ್ಕು ಅಂತಹ ವ್ಯಕ್ತಿತ್ವದಿಂದ ದೂರ ಉಳಿಯಬೇಕು. ಸತತ ಪ್ರಯತ್ನದಿಂದ ಎಲ್ಲವನ್ನೂ ಸರಿಯಾಗಿಸಬಹುದು ಎಂಬುದು ಇಲ್ಲಿ ಅಪ್ಲೈ ಆಗುವುದಿಲ್ಲ. ಇನ್ನೊಬ್ಬರ ತಪ್ಪುಗಳನ್ನು ಸರಿಪಡಿಸುವ, ತಿದ್ದುವ ಪ್ರಯತ್ನಕ್ಕಿಂತ ನಮ್ಮ ತಪ್ಪಿನ ಪಾಠವನ್ನು ಅರಿತು ನಮ್ಮ ಏಳಿಗೆಯತ್ತ ಗಮನ ಹರಿಸುವುದು ಒಳ್ಳೆಯದು. ಇಂತಹ ಡಾರ್ಕ್ ಗುರುಗಳು ಹಾಗೂ ಅವರ ಪಾಠಗಳಿಗೆ ನಾವು ವಂದಿಸುತ್ತಾ ಅವರನ್ನು ಸ್ಮರಿಸೋಣ.